ನಮಸ್ಕಾರ ಎಲ್ಲರಿಗೂ. ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನದಂದು ಆಚರಿಸುವಂಥ ಹಬ್ಬ. ಈ ದಿನದ ವಿಶೇಷ ಏನಂದ್ರೆ ಸೂರ್ಯದೇವ ತನ್ನ 7 ಕುದುರೆಗಳ ರಥವನ್ನ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಪಥವನ್ನ ಬದಲಾಯಿಸುವಂಥ ಕಾಲ. ಹೊಸ ಋತುವಿನ ಆರಂಭ. ಋತು ಬದಲಾವಣೆ ಅಂದ್ರೆ ಚಳಿಗಾಲದ ನಂತರ ವಸಂತಕಾಲ ಆರಂಭ ಆಗ್ತದೆ. ಅಂದ್ರೆ ಹೊಸ ಚೈತನ್ಯನೂ ಆರಂಭ ಆಗ್ತದೆ. ರಥಸಪ್ತಮಿ ಹಲವಾರು ವಿಶೇಷತೆಗಳನ್ನು ಹೊಂದಿರುವಂಥ ಹಬ್ಬ. ಅವು ಏನೇನು ವಿಶೇಷಗಳಂತ ನೋಡೋಣ ಬರ್ರಿ. ರಥಸಪ್ತಮಿ ದಿವಸ ಸೂರ್ಯನಿಗೆ ಕೆಂಪು ಹೂಗಳಿಂದ ಅರ್ಘ್ಯವನ್ನು ಕೊಡೋದ್ರ ಮುಖಾಂತರ ಪೂಜೆ ಮಾಡ್ತಾರೆ. ಇದರಿಂದ ಆರೋಗ್ಯ ಸಿಗ್ತದ, ಅಭಿವೃದ್ಧಿ ಆಗ್ತದ ಅನ್ನುವಂಥ ನಂಬಿಕೆ. ರಥಸಪ್ತಮಿ ದಿವಸ ಸೂರ್ಯೋದಯಕ್ಕಿಂತ ಮೊದಲ ಸ್ನಾನ ಮಾಡುವಂಥ ಪದ್ಧತಿ. ಅದು ನದಿಗಳಲ್ಲಾಗಿರ್ಬೋದು ಅಥವಾ ಮನೆಯೊಳಗಾಗಿರ್ಬೋದು. ಸ್ನಾನ ಮಾಡಬೇಕಾದ್ರೆ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡೋದು ವಿಶೇಷ. ಎಷ್ಟೋ ಮಂದಿ ಸೂರ್ಯ ನಮಸ್ಕಾರವನ್ನು ಹಾಕ್ತಾರೆ. ಆಮೇಲೆ ಆದಿತ್ಯ ಹೃದಯದ ಪಾರಾಯಣವನ್ನು ಮಾಡ್ತಾರೆ. ಇಷ್ಟೊಂದು ವಿಶೇಷ ಇರುವಂಥ ರಥಸಪ್ತಮಿ ದಿವಸ ಕೂಷ್ಮಾಂಡ ದಾನವನ್ನು ಮಾಡಬೇಕು. ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ. ರಥಸಪ್ತಮಿ ದಿವಸ ಬೂದುಗುಂಬಳಕಾಯಿನ ದಾನ ಮಾಡೋದ್ರಿಂದ ಗರ್ಭ ಸಂಬಂಧಿತ ಏನಾದರೂ ದೋಷಗಳಿದ್ರೂ ಅದೆಲ್ಲ ನಿವಾರಣೆಯಾಗಿ ಉತ್ತಮವಾದಂಥ ಸಂತಾನದ ಭಾಗ್ಯ ದೊರಕ್ತದಂತ ಹೇಳ್ತಾರೆ. ಈ ದಾನವನ್ನು ನಾನು 2023 ಮಾಡಿದೆ. ನಾನು ಹೆಂಗೆ ಮಾಡಿದೆ, ಅದರಿಂದ ನನಗೇನು ಫಲ ಸಿಕ್ತು ಅನ್ನೋದನ್ನು ನಿಮ್ಮ ಜೊತೆ ಹೇಳ್ತೀನಿ. ಮದುವೆ ಆದಮೇಲೆ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ಒಂದು ಸಾಮಾನ್ಯವಾದಂಥ ಪ್ರಶ್ನೆ ಏನಂದ್ರೆ ಮಕ್ಕಳೆಷ್ಟು ಅಂಥೇಳಿ. ನಮಗೆ ಮದುವೆ ಆದಮೇಲೆ ಸುಮಾರು ವರ್ಷ ಮಕ್ಕಳಿರಲಿಲ್ಲ. ಆ ಮಕ್ಕಳಿಲ್ಲ ಅನ್ನುವಂಥ ನೋವು ಬಹುಶಃ ಯಾರು ಅನುಭವಿಸಿರ್ತಾರಲ್ಲ ಅವರಿಗಷ್ಟೇ ಅದು ಗೊತ್ತಾಗೋದು. ಮಕ್ಕಳಾಗಲಿ ಅಂಥೇಳಿ ಮಾಡದೇ ಇರುವಂಥ ಪೂಜೆ ಉಪವಾಸಗಳಿಲ್ಲ, ಹೋಗದೇ ಇರುವಂಥ ದೇವಸ್ಥಾನಗಳಿಲ್ಲ, ಹರಸ್ಕೊಳ್ದೇ ಇರುವಂಥ ಹರಕೆಗಳಿಲ್ಲ. ಇಷ್ಟೆಲ್ಲ ಮಾಡಿದ್ದು ಎದಕ್ಕಂದರೆ ಮಗು ಆಗಲಿ ಅನ್ನೋದಕ್ಕಷ್ಟೆ. 2023 ಅಣ್ಣ ಮತ್ತು ನಮ್ಮಮ್ಮ ಈ ದಾನದ ಬಗ್ಗೆ ನಂಗೆ ಹೇಳಿದರು. ಅದನ್ನು ಹೆಂಗೆ ಮಾಡಬೇಕು, ಮಾಡು, ಪ್ರಯತ್ನ ಮಾಡು, ಮಗು ಆಗೇ ಆಗ್ತದಂಥೇಳಿ ಭರವಸೆಯನ್ನು ಕೊಟ್ಟರು. ಅದೇ ಪ್ರಕಾರ ನಾನು 2023 ರಥಸಪ್ತಮಿ ದಿವಸ ಈ ಕೂಷ್ಮಾಂಡ ದಾನವನ್ನು ಮಾಡಿದೆ. ದೇವ್ರ ದಯೇನೋ ಕುಲದೇವರೋ ನಮ್ಮ ಅದೃಷ್ಟನೋ ಗೊತ್ತಿಲ್ಲ, 2024 ನಮ್ಮ ಮಗಳು ಹುಟ್ಟಿದ್ಲು. ನಾನು ರಥಸಪ್ತಮಿ ದಿವಸ ಹೆಂಗೆ ಮಾಡಿದೆ ಈ ಕೂಷ್ಮಾಂಡ ದಾನ ಅನ್ನೋದನ್ನು ಹೇಳ್ತೀನಿ. ಹಿಂದಿನ ದಿವಸನ ಒಂದು ಸಣ್ಣ ಬೂದುಗುಂಬಳಕಾಯಿನ ತೊಗೊಂಡು ಬಂದಿದ್ದೆ. ರಥಸಪ್ತಮಿ ದಿವಸ ತಲೆ ಸ್ನಾನ ಮಾಡಿ ದೇವ್ರ ಮುಂದೆ ಒಂದು ಸಣ್ಣ ರಂಗೋಲಿ ಹಾಕಿ ಅದ್ರ ಮೇಲೆ ಮಣಿ ಇಟ್ಟು ಅದ್ರ ಮೇಲೆ ಈ ಬೂದುಗುಂಬಳಕಾಯಿ ನಾವೇನು ತೊಗೊಂಡು ಬಂದಿರ್ತೀವಲ್ಲ ಅದನ್ನು ಅದ್ರ ಮೇಲೆ ಇಡಬೇಕು. ಇಟ್ಟು ಒಂದು ಒದ್ದೆ ಬಟ್ಟೆನೋ ಅಥವಾ ಒಣ ಬಟ್ಟೆಯಿಂದ ಸ್ವಚ್ಛಾಗಿ ಒರೆಸ್ಬೇಕು. ಏನು ಧೂಳೆಲ್ಲ ಇರಬಾರ್ದು. ಆಮೇಲೆ ಅದಕ್ಕೇನಂದ್ರೆ ದೇವ್ರ ಮನೆಯೊಳಗೆ ಇಟ್ಟಿರುವಂಥ ತುಪ್ಪ ಏನಿರ್ತದೆ ಅಂದರೆ ಎಂಜಲಾಗಿರಬಾರ್ದು. ಆ ತುಪ್ಪವನ್ನು ಬೂದುಗುಂಬಳಕಾಯಿಗೆ ಏನಿಟ್ಟಿರ್ತೀವಲ್ಲ ಅದಕ್ಕೆ ಅದನ್ನು ಹಚ್ಚಬೇಕು. ಬೂದುಗುಂಬಳಕಾಯಿ ಮೇಲಿರ್ತದಲ್ಲ ಜುಟ್ಟು ಅಥವಾ ತುಂಬು ಅಂತ ಏನು ಕರಿತೀವಿ, ಅಲ್ಲೆಲ್ಲನೂ ತುಪ್ಪದಿಂದ ಸವರಬೇಕು. ಅದ್ರ ಮುಂದೆ ದಕ್ಷಿಣೆ ಸಮೇತ ತಾಂಬೂಲವನ್ನು ಇಟ್ಟು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪದ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕೀನಿ, ಅದನ್ನು ನೋಡ್ರಿ. ಸಂಕಲ್ಪ ಎಲ್ಲ ಆದಮೇಲೆ ಕೂಷ್ಮಾಂಡ ದಾನದ ಒಂದು ಮಂತ್ರ ಅದ, ಅದನ್ನು ನಾನು ಹಾಕಿರ್ತೀನಿ. ಅದನ್ನು ನೀವು ಮನಸ್ಸಿನೊಳಗೆ ಹೇಳ್ಕೊಬೋದು. ನಮಗೆ ಸಂಕಲ್ಪ ಮಾಡಲಿಕ್ಕಾಗಲಿಲ್ಲ ಮನೆಯೊಳಗಂದ್ರೆ ಕುಂಬಳಕಾಯಿನ ದಕ್ಷಿಣೆ ಸಮೇತ ಮಠ ಅಥವಾ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿರೋ ಆಚಾರಿಗೆ ಹೇಳಿದ್ರೆ ಅವರು ಸಂಕಲ್ಪ ಎಲ್ಲ ನಿಮ್ಮ ಕೈಲಿ ಮಾಡಿಸಿ ಆಮೇಲೆ ಅವ್ರಿಗೆ ನೀವು ದಕ್ಷಿಣೆ ಸಮೇತ ಕೂಷ್ಮಾಂಡ ದಾನವನ್ನು ಕೊಟ್ಟು ಬರ್ಬೋದು. ನಾನು ರಥಸಪ್ತಮಿ ದಿವಸ ಈ ಥರ ಎಲ್ಲ ಇಟ್ಟು ದೇವ್ರ ಮುಂದಿಟ್ಟು ಮೊದಲ ಕುಲದೇವರ ಪ್ರಾರ್ಥನೆಯನ್ನು ಮಾಡಿದ್ದೆ. ಆಮೇಲೆ ಕೈಯೊಳಗೆ ಮಂತ್ರಾಕ್ಷತೆ ಹಿಡ್ಕೊಂಡು ಸಂಕಲ್ಪವನ್ನು ಮಾಡಿದ್ದೆ. ಆಮೇಲೆ ಸಂಕಲ್ಪ ಎಲ್ಲ ಆದಮೇಲೆ ಕೂಷ್ಮಾಂಡ ದಾನದ ಮಂತ್ರ ಏನಿರ್ತದಲ್ಲ ಅದನ್ನು ನಾನು ಹೇಳಿದ್ದೆ. ಆಮೇಲೆ ನಮ್ಮ ಮನೆ ಹತ್ರನ ರಾಯರ ಮಠ ಇತ್ತು. ಹಾಗಾಗಿ ನಾನು ಮಠಕ್ಕೆ ಹೋಗಿ ಆಚಾರಿಗೆ ಈ ರೀತಿ ನಾನು ದಾನ ಕೊಡ್ತೀನಿ ಅಂತ ಹೇಳಿ ಕೊಟ್ಟು ಬಂದಿದ್ದೆ.
ಈ ವರ್ಷ ರಥಸಪ್ತಮಿ ಹೆಂಗೋ ಸಂಡೇನ ಬಂದದ ಅಂದ್ರೆ ರವಿವಾರನ ಬಂದದ. ಹೆಂಗೋ ಆದಿತ್ಯವಾರ ಅಂದ್ರೆ ಸೂರ್ಯನಿಗೆ ಇಷ್ಟವಾಗುವಂಥ ವಾರ. ಹಾಗಾಗಿ ತಪ್ಪದೇ ಈ ಕೂಷ್ಮಾಂಡ ದಾನವನ್ನ ಯಾರ್ಯಾರ ಮಕ್ಕಳಾಗಬೇಕು ಅನ್ನುವಂಥ ಅಪೇಕ್ಷೆ ಅದಲ್ಲ ಅವ್ರು ಮಾಡಿ ನೋಡ್ರಿ. ಈ ಕೂಷ್ಮಾಂಡ ದಾನದಿಂದ ನನಗೆ ಒಳ್ಳೇದಾಯಿತು. ಹಾಗಾಗಿ ಇನ್ನೂ ಯಾರ್ಯಾರು ಮಕ್ಕಳು ಆಗ್ಬೇಕನ್ನುವಂಥ ಅಪೇಕ್ಷೆ ಅದಲ್ಲ ಅವರು ಒಂದ್ಸಲಿ ಇದನ್ನು ಪ್ರಯತ್ನ ಮಾಡಿ ನೋಡ್ರಿ. ಈ ರೀತಿ ರಥಸಪ್ತಮಿ ದಿವಸ ಕೂಷ್ಮಾಂಡ ದಾನ ಮಾಡೋದ್ರಿಂದ ಗರ್ಭ ಸಂಬಂಧಿತ ಏನೇ ದೋಷಗಳಿದ್ರೂ ಪರಿಹಾರ ಆಗಿ ಸಂತಾನದ ಭಾಗ್ಯ ಸಿಗ್ತದೆ. ಆಯುರ್ವೇದದೊಳಗೆ ಈ ಬೂದುಗುಂಬಳಕಾಯಿಗೆ ಕೂಷ್ಮಾಂಡ ಅಂತ ಕರೀತಾರೆ. ಇದನ್ನು ಸೇವನೆ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸು ನಮಗವ. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋನ ಇನ್ನೂ ಹೆಚ್ಚೆಚ್ಚು ಶೇರ್ ಮಾಡಿರಿ, ಯಾಕಂದರೆ ಯಾರಿಗಾದ್ರೂ ಇದರಿಂದ ಉಪಯೋಗ ಆಗ್ಬೋದು. ಯಾವುದೇ ಒಂದು ಪೂಜೆನೋ ಅಥವಾ ವ್ರತನೋ ಮಾಡಬೇಕಾದ್ರೆ ಫಸ್ಟು ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ಮಾಡಿದಾಗ ಅದು ನಮಗೆ ಫಲ ಕೊಟ್ಟೇ ಕೊಡ್ತದೆ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು.